ಬನ್ನಿ ಫ್ರೆಂಡ್ಸ್, ಇಲ್ಲಿ ಪೋಹ ಲಡ್ಡು ಮಾಡೋದು ಹೇಗೆ ಅಂತ ನಾವು ನೋಡೋಣ. ಮೊದಲಿಗೆ ಒಂದು ಬಾಣಲಿಗೆ ಮುಕ್ಕಾಲು ಕಪ್ಪು ಕಡಲೆ ಬೀಜವನ್ನು ಹಾಕ್ಕೋಬೇಕು. ಅದನ್ನು ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ಗರಿ ಗರಿಯಾಗಿ ಆದಂಥ ಕಡಲೆ ಬೀಜವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಅದಾದಮೇಲೆ ಅದೇ ಬಾಣಲಿಗೆ 1 ಕಪ್ ಆಗುವಷ್ಟು ಬ್ರೌನ್ ಅವಲಕ್ಕಿಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಯಾವ ರೀತಿ ಅಂದರೆ ಮುರಿದ ತಕ್ಷಣ ಅದು ಕಟ್ ಆಗಬೇಕು, ಆ ರೀತಿ ಕ್ರಿಸ್ಪಿ ಆಗೋ ರೀತಿ ಹುರ್ಕೋಬೇಕು. ಅವಲಕ್ಕಿ ಗರಿ ಗರಿಯಾಗಿದೆ ಅಂತ ಗೊತ್ತಾದ ಮೇಲೆ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಅದರೊಟ್ಟಿಗೆ ಅರ್ಧ ಕಪ್ಪು ಕೊಬ್ಬರಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಒಂದು ಮಿಶ್ರಣವನ್ನು ನಾವು ತೆಗೆದಿಟ್ಟು ಆ ಕಡಲೆ ಬೀಜ ಹಾಕ್ಕೊಂಡಿದ್ವಲ್ಲ ಅದರೊಟ್ಟಿಗೆ ಸೇರಿಸ್ಕೋಬೇಕು. ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಅದನ್ನು ಇಟ್ಬಿಡಿ. ನಂತರ ಅದೇ ಬಾಣಲಿಗೆ 2 ಚಮಚ ಬಿಳಿ ಎಳ್ಳನ್ನು ಹಾಕಿ 2 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳಿ. ಅದೇ ಬಾಣಲಿಗೆ 3 ಟೇಬಲ್ ಸ್ಪೂನ್ ತುಪ್ಪ, 2 ಟೇಬಲ್ ಸ್ಪೂನ್ ದ್ರಾಕ್ಷಿ, ಗೋಡಂಬಿ, ಬೇಕಿದ್ರೆ ಪಿಸ್ತಾ, ಬಾದಾಮಿ ಈ ರೀತಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ತಣ್ಣಗಾಗೋಕ್ಕೆ ಇಟ್ಟಿದ್ದಂಥ ಈ ಮಿಶ್ರಣವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೌಡರ್ ಆಗೋ ರೀತಿ ರುಬ್ಕೋಬೇಕು. ರುಬ್ಕೊಂಡು ಆದಮೇಲೆ ಈ ಒಂದು ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಅದಕ್ಕೆ ಮುಕ್ಕಾಲು ಕಪ್ಪು ಬೆಲ್ಲದ ಪುಡಿಯನ್ನು ಹಾಕ್ಕೊಂಡು ಜೊತೆಗೆ ಹುರಿದಿಟ್ಕೊಂಡಂತಹ ಬಿಳಿ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಆ ಬಿಸಿ ಮಾಡಿ ಇಟ್ಕೊಂಡಿದ್ದಂತಹ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬೇಕಿದ್ರೆ ಬಾದಾಮಿ ಎಲ್ಲವನ್ನು ಹಾಕ್ಕೊಂಡು ಆ ಎಲ್ಲವನ್ನು ಈ ತುಪ್ಪದಿಂದಲೇ ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ಒಂದು ಉಂಡೆ ಕಟ್ಟುವಂತಹ ಅದಕ್ಕೆ ಬರುತ್ತೆ. ಅದಾದಮೇಲೆ ಲಡ್ಡು ನಮಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರಕ್ಕೆ ಲಡ್ಡುವನ್ನು ಬಿಗಿಯಾಗಿ ಉಂಡೆ ಕಟ್ಟಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ತಾ ಬಂದರೆ ಈಗ ರುಚಿಯಾದ ಶುಚಿಯಾದ ಹೆಲ್ದಿ ಪೋಹ ಲಡ್ಡು ಸಿದ್ಧ ಆಯಿತು. ಮಕ್ಕಳಿಗೆ ತುಂಬ ಇಷ್ಟವಾಗುವಂತಹ ಈ ಪೋಹ ಲಡ್ಡನ್ನು ನೀವು ಮಾಡಿ ಸವಿಯಲು ಸಿದ್ಧರಾಗಿ ಫ್ರೆಂಡ್ಸ್.